ಸಿದ್ದರಾಮೇಶ್ವರರ 852ನೇ ಜಯಂತ್ಯೋತ್ಸವ ಆಚರಣೆ. ಶಿವಯೋಗಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳಿಗೆ, ಬಾಗಲಕೋಟೆ ಗುರುಪೀಠ ಅಧ್ಯಕ್ಷರಾದ ಶ್ರೀ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳಿಗೆ, ಓವಿ ಸಮಾಜಕ್ಕೆ, ಓವಿ ಸಂಘಕ್ಕೆ. ನಗರದ ಹೊರವಲಯದಲ್ಲಿರುವ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಬುಧವಾರದಂದು ಕಾಯಕ ಯೋಗಿ ಸಿದ್ದರಾಮೇಶ್ವರರ 852ನೇ ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದ ಮಾನ್ಯ ಶಾಸಕರಾದ ಕೆ.ಎಚ್. ಪುಟ್ಟಸ್ವಾಮಿ ಗೌಡರು, ಅಂಬೇಡ್ಕರ್ ಅವರು ಕರೆ ಕೊಟ್ಟಿದ್ರು, ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ನಮಗೆಲ್ಲ ಹಕ್ಕಿಗೆ ತೊಂದರೆ ಬಂದಿದೆ. ಅದೇ ತರ ನೀವೆಲ್ಲ ಸಂಘಟನೆಯಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದಿರಿ. ಅದು ಉತ್ತಮವಾದಂಥ ಬೆಳವಣಿಗೆ ಅಂತ ನನ್ನ ಭಾವನೆ. ನಿಮ್ಗೆಲ್ಲ ಗೊತ್ತೇ ಇದೆ, 852 ವರ್ಷಗಳ ಹಿಂದೆ ಹುಟ್ಟಿದಂಥವ್ರು ಯಾರು? ಕಾಯಕ ಯೋಗಿ ಸಿದ್ದರಾಮೇಶ್ವರ. ಅವ್ರು ಮಾಡ್ತಿದ್ದಂಥ ಕಸಿಬು ಯಾಕೆ ನೀವು ಅವ್ರನ್ನ ಆದರ್ಶವಾಗಿ ಇಟ್ಕೊಂಡಿದ್ದೀರಿ? 850 ವರ್ಷಗಳ ಹಿಂದೆ ಅಂದ್ರೆ ನಿಮ್ಮ ಕುಲ ಕಸುಬು ಏನಿತ್ತು? ನೀವೇನು ಆಗೆಲ್ಲ ಏನು ಒಂದು ಜಾತಿಯನ್ನ ಒಂದು ಕಸುಬಿನ ಮೂಲಕ ಪ್ರತಿಪಾದಿಸ್ತಾ ಇದ್ರು. ಅದನ್ನು ಜಾತಿ ಹುಟ್ಟಿದ ಹೆಂಗೆ? ಕಸುಬಿನ ಮೂಲಕ. ಚಿನ್ನ ಬೆಳ್ಳಿ ಇದನ್ನ ಮಾಡೋವಂಥವ್ರಿಗೆ ಏನೋ ಆಚಾರ ಅಂತಿದ್ರು, ಇನ್ನೊಬ್ರು ಏನೋ ನೇಯ್ಗೆ ಮಾಡ್ತಿದ್ರಿಗೆ, ನೇಯ್ಗೆ ಮಾಡೋವಂಥವ್ರಿಗೆ ನೇಕಾರ ಅಂತಿದ್ರು. ಹಿಂಗೆ ಪ್ರತಿಯೊಂದು ಜಾತಿಗೂ ಕೂಡ ಅವರ ಕಸುಬಿನ ಮೂಲಕ ಒಂದು ಜಾತಿ ಸೂಚಕ ಬಂತು. ಅದೇ ರೀತಿ ಸಿದ್ದರಾಮೇಶ್ವರಿಗೆ ಏನ್ ಬಂತು? ಅವ್ರು ಮಾಡ್ತಿದ್ದ ಕಸುಬೇನು? ಸಮಾಜಕ್ಕೆ ಒಳ್ಳೇದಾಗುವ ರೀತಿಯಲ್ಲಿ ಕೆರೆ ಕಟ್ಟೆಗಳನ್ನ ಕಟ್ತಾ ಇದ್ರು, ಬಾವಿಗಳನ್ನು ತೋರಿಸ್ಕೊಡ್ತಾ ಇದ್ರು. ನೀರಾವರಿ ಸೌಲಭ್ಯವನ್ನ ಆ ಕಾಲದಲ್ಲಿ 800 ವರ್ಷಗಳ ಹಿಂದೆ ಜನಗಳನ್ನ ಇಟ್ಕೊಂಡು ನೀರಾವರಿ ಸೌಲಭ್ಯಗಳನ್ನ ರೈತರಿಗೋಸ್ಕರ ಅನ್ನ ಬೇಕು, ಅನ್ನವನ್ನ ಬೆಳಿಬೇಕಾದ್ರೆ, ಅಕ್ಕಿಯನ್ನು ಬೆಳಿಬೇಕಾದ್ರೆ, ಇನ್ನೊಂದು ದವಸ ಧಾನ್ಯ ಬೆಳಿಬೇಕಾದ್ರೆ ನೀರಾವರಿ ಸೌಲಭ್ಯ ಬೇಕು ಅಂದ್ಬಿಟ್ಟು ಕೆರೆ ಕಟ್ಟೆಗಳನ್ನ ಆ ಕಾಲದಲ್ಲೇ ಯಾರೇ ರಾಜ ಮಹಾರಾಜ ಆಶ್ರಯ ಇಲ್ಲದೆ ಕೂಡ ಅವ್ರ ಜನಗಳನ್ನ ಕಟ್ಕೊಂಡು ಕಟ್ಟಿ ಅವ್ರ ಮೂಲಕ ಕೆರೆ ಕಟ್ಟೆಗಳು ಕಟ್ತಾ ಇದ್ರು. ಈಗಿನ ಕಾಲದಂಗೆ ಮನೆಗಳಿಗೆ ನಲ್ಲಿ ಬರ್ತಿರ್ಲಾಗ ಊರೂರಿಗೆ ಬಾವಿಗಳು ಬೇಕಾಗಿತ್ತು. ಒಂದು ದೊಡ್ಡ ಪಟ್ಟ ಅಂದ್ರೆ ಒಂದೊಂದು ಬೀದಿಗೆ ಒಂದೊಂದು ಬಾವಿ ಬೇಕಾಗಿತ್ತಾಗ ಆ ಬಾವಿ ತೋಡ್ತಿದ್ದಾರೆ ಯಾರು? ನಿಮ್ಮ ಸಮುದಾಯದವರು. ಕೆರೆ ಕಟ್ತಿದ್ದಾರೆ ಯಾರು? ನಿಮ್ಮ ಸಮುದಾಯದವರು. ಕಷ್ಟದ ಕೆಲಸಗಳೆಲ್ಲ ಮಾಡ್ತಿದ್ದಾರೆ ಯಾರು? ನಿಮ್ಮ ಸಮುದಾಯದವರು. ಸಿದ್ದರಾಮೇಶ್ವರ ಅವರು ಮಾಡ್ತಿದ್ ಯಾವ ಕಸುಬು? ನೀವು ಏನ್ ಮಾಡ್ತಾ ಇದ್ರು ಅದೇ ಕಸುಬನ್ನ ಅವ್ರು ಮಾಡ್ತಾ ಇದ್ರು. ಅದರಿಂದ ನಿಮ್ಮ ಕುಲಗುರು ಅಂತ ನೀವೆಲ್ಲ ಆಶ್ರಯದಲ್ಲಿ 100ಕ್ಕೂ 100 ಅದು ಸಮಂಜಸವಾಗಿ ಅಂತ ಹೇಳ್ತಾ, ಅವರು ಕೂಡ ಮಹಾಯೋಗಿ, ಕಾಯಕ ಯೋಗಿ ಅನ್ನೋ ಹೆಸರು. ತಹಸೀಲ್ದಾರ್ ಮಹೇಶ್ ಪತ್ರಿ ಮಾತನಾಡಿ, ಶ್ರೀ ಸಿದ್ದರಾಮೇಶ್ವರರು ನುಡಿದಂತೆ ನಡೆದ ಆದರ್ಶ ವ್ಯಕ್ತಿ. ಇಂತಹ ಒಳ್ಳೆಯ ವ್ಯಕ್ತಿತ್ವ ಹೊಂದಿದ್ದ ಇವರನ್ನು ಬಸವಣ್ಣನವರು ತಮ್ಮ ಅನುಭವ ಮಂಟಪದಲ್ಲಿ ಮಂತ್ರಿ ಸ್ಥಾನ ನೀಡಿ ಗೌರವ ನೀಡಿದ್ದರು ಎಂದರು. ಎಲ್ಲ ಸಮುದಾಯದವರು ತಮ್ಮ ಮಕ್ಕಳಿಗೂ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸಿದರೆ ಮಾತ್ರ ಆ ಸಮುದಾಯಗಳ ಉನ್ನತ ಮಟ್ಟಕ್ಕೆ ಬೆಳೆಯಲು ಕಾರಣವಾಗುತ್ತದೆ ಎಂದರು. ಅವರ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಎಂತ ಅವ್ರ ವ್ಯಕ್ತಿತ್ವವನ್ನು ಹೊಂದಿದ್ರು, ಸಮಾಜಕ್ಕೆ ಅವ್ರು ಏನ್ ಹೇಳಕ್ ಹೊಂಟಿದಾರೆ ಅನ್ನೋದನ್ನ ನಾವು ಇವತ್ತು ಅರ್ಥ ಮಾಡ್ಕೋಬೇಕು. ನೋಡಿ, ಬೋವಿ ಸಮುದಾಯ ಈಗಾಗಲೇ ಲೋಕೋಪಯೋಗಿ ಇಲಾಖೆ ಆ ಕೆಲಸನೂ ಅವರೇ ಮಾಡ್ತಾರೆ, ಏನು ಮತ್ತೆ ನೀರಾವರಿ ಇಲಾಖೆ ಅದನ್ನು ಕೂಡ ಅವರೇ ಮಾಡ್ತಾರೆ. ಸೊ ಪರಿಶ್ರಮಿಗಳು, ಏನು ಕಠಿಣ ಪರಿಶ್ರಮವನ್ನ ಮಾಡಿ ಬರುವಂತಹ ಒಂದು ಸಮುದಾಯ. ಈ ಸಮುದಾಯದವ್ರು ಏನ್ ಮಾಡ್ಬೇಕು? ತಮ್ಮ ಮಕ್ಕಳು ಮುಂದೆ ಬರ್ಬೇಕಂದ್ರೆ ನಾನು ಪ್ರತಿ ಇದಕ್ಕೂ ಹೇಳ್ತಿರ್ತೀನಿ, ಜಯಂತಿಗೆ ನೀವು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ. ಶಿಕ್ಷಣದಿಂದ ಮಾತ್ರ ನೀವು ಏನಾದ್ರೂ ಮಾಡಕ್ ಸಾಧ್ಯ. ನಿಮ್ಮ ಸಮುದಾಯ ನಿಮ್ ಮುಂದೆ ಎತ್ತಬೇಕಂದ್ರೆ ನೀವು ಹಣ ಕೊಟ್ರೆ ಅದಾಗೋದಿಲ್ಲ. ನೀವು ಎತ್ತಿದ್ರೆ ನೀವು ಶಿಕ್ಷಣದ ಒಂದೇ ಮಾತ್ರ ನಿಮ್ಮ ಸಮುದಾಯವನ್ನು ಮುಂದೆ ತರಕ್ ಸಾಧ್ಯ ಅಂತ ಹೇಳ್ತಾ, ತಮ್ಗೆಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಈ ಜಯಂತಿ ಏನಿದೆಲ್ಲ ಇದನ್ನ ಇನ್ನೂ ವಿಜೃಂಭಣೆಯಿಂದ ಮುಂದಿನ ವರ್ಷಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ, ಈಗೇನು ಇಷ್ಟು ಜನ ಬಂದಿರ, 200 ಜನ ಏನ್ ಬಂದಿಲ್ಲ, ಮುಂದಿನ ಸಲ 400 500 ಈ ತರ ಹಾಕೊಂತ ಹೋಗ್ಲಿ. ಸಿದ್ದರಾಮೇಶ್ವರ ಏನ್ ಅವ್ರ ಆದರ್ಶಗಳನ್ನ ನಾವು ಪಾಲನೆ ಮಾಡೋಣ ಅಂತ ಹೇಳ್ತಾ ತಮ್ಗೆಲ್ರಿಗೂ ಕೂಡ ಒಂದ್ಸಿ ನಾನು 2 ಮಾತನ್ನ ಮುಗಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ, ನಗರಸಭೆ ಪೌರಾಯುಕ್ತ ಗೀತಾ, ಇಒ ಜಿಕೆ ಹೊನ್ನಯ್ಯ ಹಾಗೂ ಮುಖಂಡರಾದ ವೆಂಕಟರಮಣಪ್ಪ, ಬಾಲರಾಜು, ಬೋವಿ ಸಂಘದ ತಾಲೂಕು ಅಧ್ಯಕ್ಷ ಗಂಗಾಧರಪ್ಪ, ನಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ರಾಜು, ಎಸ್ವಿಟಿ ರವಿಕುಮಾರ್ ಇನ್ನೂ ಹಲವಾರು ಮುಖಂಡರು ಹಾಜರಿದ್ದರು. ವರದಿಗಾರರು ಕೃಷ್ಣಮೂರ್ತಿ ಕಿಟ್ಟಿ.